ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ ಅಲ್ಲಪ್ಪ ನಾನು ಅದನ್ನೇ ತಾನೇ ಹೇಳ್ತಿರೋದು ಮಾಸ್ಟರ್. ಅಬ್ಬ ವಿಹಾರಿ, ಸಾಗೆ ದೀರ್ಘ ಕೊಟ್ರೆ ಸಾ, ನೀನ್ ಹೇಳ್ಬೇಕಾದ್ದು ಆ ಸಾಕಂದ ಸಾ ಸಾ ಸಾ. ನಾನು ಮೊದ್ಲೇ ಹೇಳಿದ್ದೆ, ಇದೆಲ್ಲ ನನಗ್ ಬೇಡ, ನಾನು ಸಂಗೀತನ ಕಲಿಯಲ್ಲ. ಹಾಗಲ್ಲಪ್ಪ, ಈ ಸೃಷ್ಟಿಲಿ ನಾವು ಕಲ್ತ್ರೆ ಬರಲ್ಲ ಅನ್ನೋದು ಏನೂ ಇಲ್ಲ. ಶ್ರದ್ಧೆಯಿಂದ ಕೇಳಿದ್ರೆ ಎಲ್ಲ ಬರುತ್ತೆ. ನಾನು ನಿಧಾನವಾಗಿ ಅರ್ಥ ಆಗೋಗಿ ಕಲಿಸ್ತೀನಲ್ವಾ, ನಿನ್ ಮನ್ಸು ಇಲ್ಲೇ ಇರಬೇಕು. ಹಾ, ಸಾ. ಈಗ ಹೇಳು, ಸಾ ಸಾ ವಿಹಾರಿ. ಇವತ್ತಿಗೆ ನಿನ್ ಕ್ಲಾಸ್ ಮುಗೀತು. ಮಾಸ್ಟರ್, ಇವನ್ ಕ್ಲಾಸ್ ಮುಗೀತಾ? ಸಪ್ತಸ್ವರ ಬಂತ? ಶ್ರುತಿ ಲಯ ಕರೆಕ್ಟಾಗಿ ಹಾಡ್ತಿದ್ದಾನಾ? ಸಾರಿ ನಮ್ಮ, ನನ್ ಕ್ಷಮಿಸ್ಬಿಡಿ. ಈ ಮಗುಗೆ ಈ ಜನ್ಮದಲ್ಲಿ ಸಂಗೀತ ಬರಲ್ಲ. ಮೇಷ್ಟ್ರೆ, ನೀವೆಷ್ಟೋ ಹುಡುಗರಿಗೆ ಸಂಗೀತ ಕಲಿಸಿ ಅವ್ರನ್ನ ದೊಡ್ಡ ಸಿಂಗರ್ಸ್ ಆಗಿ ಮಾಡಿದಿರಿ. ಎಲ್ಲ ತಿಳಿದಿರೋ ನೀವೇ ಹೀಗೆ ಹೇಳಿದ್ರೆ ಹಾಗೆ? ಹೌದು ವರ್ಮಾ ಸರ್, ಎಲ್ಲ ಗೊತ್ತಿರೋದನ್ನೇ ಹೇಳಿದ್ದು. 1 ತಿಂಗಳಿಂದ ಕ್ಲಾಸ್ ಮಾಡ್ತಾನೇ ಇದ್ದೀನಿ. ಈ ಹುಡುಗಂಗೆ ಮಾತ್ರ ಇಲ್ಲಿವರೆಗೂ ಸಪ್ತಸ್ವರದಲ್ಲಿ ಮೊದಲನೇ ಸ್ವರ ಹೇಳೋಕೆ ಬರಲ್ಲ. ಇನ್ನು ನಾನು ಸಂಗೀತ ಹೇಳ್ಕೊಡಲ್ಲ ಸರ್. ಕಲ್ಸೋದಿಲ್ಲ ಅಂದ್ರೆ ಹೇಗೆ ಹೇಳಿ? ನಮ್ ಸೊಸೆಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅವಳ ಹಾಗೆ ಅವಳ ಮಗ ಕೂಡ ಹಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸಂಗೀತ ಕಲಿಬೇಕು ಅಂದ್ರೆ ಶ್ರದ್ಧೆ, ಕ್ರಮಶಿಕ್ಷಣ, ಛಲ ಇರಬೇಕು. ಆದ್ರೆ ಇಲ್ಲಿ ಅವೇನೂ ಇಲ್ಲದೆ ಈ ಹುಡುಗ ಹೇಗೆ ಕಲಿತಾನೆ? ಸೌಂಡ್ ಕೇಳಿದ್ರೆ ಬಾಡಿಲಿ ಒಂದು ವೈಬ್ರೇಷನ್ ಬರಬೇಕು. ಗೊತ್ತಿಲ್ಲದೆ ಆ ದೇಹನ ಆವರಿಸ್ಕೋಬೇಕು, ಹಾಡಬೇಕು. ನಾನು ಈ ಮಗುಗೆ ಸಂಗೀತ ಕಲಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ಎಲ್ಲ ವಿಫಲ ಆಯಿತು. ದುಡ್ಡಿಗೋಸ್ಕರ ಕಲಿಸೋ ಹಾಗೆ ನಡ್ಸೋದು ತಪ್ಪು, ಅದು ಧರ್ಮ ಕೂಡ ಅಲ್ಲ. ಸರಸ್ವತಿ ತಾಯಿಗೆ ನಾನು ಮೋಸ ಮಾಡಲ್ಲ. ನಾಳೆಯಿಂದ ನಾನು ಇಲ್ಲಿ ಕ್ಲಾಸ್ ಮಾಡಲ್ಲ. ನಾನು ನಿಮ್ಮ ಮಗುಗೆ ಏನು ಕಲಿಸದೇ ಇರೋದ್ರಿಂದ ನನಗೆ ಈ ತಿಂಗಳು ದುಡ್ಡು ಕೊಡಬೇಡಿ ಸರ್. ನೀವು ಈ ವಿಹಾರಿಗೆ ಸಂಗೀತ ಕಲಿಸಬೇಕು ಅನ್ನೋ ಪ್ರಯತ್ನ ಬಿಡೋದು ಒಳ್ಳೆಯದು ಸರ್.
ಅರ್ಥ ಮಾಡ್ಕೊಳ್ದೆ ನಿಮ್ಮ ಆಸೆನ ಬೆಳೆಸ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ. ಇನ್ನು ನಾನು ಹೋಗಿ ಬರ್ತೀನಿ. ಎದ್ದೇಳು ಹೇಳು. ಶ್ಯಾಮ ಅರ್ಥ ಆಗಲ್ವಾ ನಿಮ್ಗೆ? ಶ್ಯಾಮ ನಿಲ್ಸಮ್ಮ. ಶ್ಯಾಮ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಈಗ ಇವ್ನ್ ಏನ್ ಮಾಡ್ದ ಅಂತ ಹೊಡಿತಿದ್ಯಾ? ಹೀಗೆ ಪ್ರತಿ ಸಲ ನೀವು ಅವನ್ನ ವಹಿಸ್ಕೊಂಡ್ ಬರ್ತೀರಾ. ವಿದ್ಯಾ ಹತ್ತಲ್ಲ, ಸಂಗೀತ ಕಲಿಯಲ್ಲ. ಇಲ್ಲಿವರೆಗೂ 3 ಜನ ಸಂಗೀತ ಮಾಸ್ಟರ್ ಬಂದ್ ಹೋದ್ರು, ಆದ್ರೆ ಇವನಿಗ್ ಮಾತ್ರ ಸಾನು ಹೇಳಕ್ ಬರಲ್ಲ. ಒಳ್ಳೆ ವಿಷಯ ಹೇಳಿದ್ರೆ ಕೇಳೋದಿಲ್ಲ. ಮಕ್ಕಳು ಶಿಸ್ತು ಕಲಿಬೇಕಾಗಿರೋದು ಈ ವಯಸ್ಸಲ್ಲಿ ಅಲ್ವಾ ಅತ್ತೆ? ಆದ್ರೆ ಇವನಿಗ್ ಮಾತ್ರ ಒಂದ್ ಶಿಸ್ತಿಲ್ಲ, ಪದ್ಧತಿ ಇಲ್ಲ, ಏನೂ ಇಲ್ಲ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬಾರ್ದು ಅಂತ ಏನು ಗೊತ್ತಿಲ್ಲ. ಬಾ ಏನ್ ಬರತ್ತೋ ಅದನ್ನೇ ಹೇಳ್ತಾನೆ. ಕೊನೆಗೆ ಇವನು ಕಳ್ತನ ಕೂಡ ಮಾಡ್ತಿದ್ದಾನೆ. ಇವನ್ ಫ್ಯೂಚರ್ ನೆನ್ಸ್ಕೊಂಡ್ರೆ ನನ್ ಕೈ ಕಾಲೇ ಆಡಲ್ಲ. ಅಮ್ಮ ಶ್ಯಾಮ, ಕೆಲವು ಮಕ್ಕಳಿಗೆ ಅಷ್ಟು ಬೇಗ ಯಾವುದು ಬರಲ್ಲಮ್ಮ. ನಿನಗೆ ಗೊತ್ತಲ್ಲ, ಕೆಲವು ಮಕ್ಕಳಿಗೆ 7 ತಿಂಗಳಿಗೆ ಮಾತು ಬರುತ್ತೆ. ಮತ್ತಿನ್ ಕೆಲವ್ರಿಗೆ 2 ವರ್ಷನೂ ಆಗ್ಬೋದು, 3 ವರ್ಷನೂ ಆಗ್ಬೋದು. ಹಾಗೆ ಇವನಲ್ಲೂ ಬದಲಾವಣೆ ಬರುತ್ತಮ್ಮ. ಇವನಿಗೆ ಶಿಕ್ಷಿಸೋ ಬದಲು ಇವನ್ ವರ್ತನೆ ಚೇಂಜ್ ಆಗೋವರೆಗೂ ನಾವು ವೇಟ್ ಮಾಡೋಣಮ್ಮ. ಇನ್ನು ಚಿಕ್ಕ ಹುಡುಗ, ಇವನ್ನ ಬೈದ್ ಬುದ್ಧಿ ಹೇಳೋಕ್ ಬದಲು ತಿದ್ದಿ ಹೇಳೋಣ. ಬಾ ಕಂದ. ಶ್ಯಾಮ, ಕೂಲ್ ಶ್ಯಾಮ, ಕೂಲ್. ಮೊದಲು ಅಳದನ್ನ ನಿಲ್ಸು. ನೀನು ಅವನ ವಿಷಯಕ್ಕೆ ಹೆದರೋದು ತಪ್ಪೇನಲ್ಲ. ಇವನ್ಗೆ ಎಷ್ಟು ಹೇಳಿದ್ರು ಬದಲಾಗ್ತಾನೆ ಇಲ್ವಲ್ಲ ರೀ. ಹುಟ್ಟಾಗಿಂದ ಇಲ್ಲಿವರೆಗೂ ಅವ್ನ್ ಬದಲಾಗ್ತಾನೆ ಅಂತಾನೆ ಕಾಯ್ತಾ ಇದ್ದೀನಿ. ಆದ್ರೆ ಅವತ್ತಿಂದ ದಿನಕ್ಕೆ ಕೆಟ್ಟ ಯೋಚನೆ, ಮಂಡತನ ಹೆಚ್ಚಾಗ್ತಾನೆ ಇದೆ. ಇದನ್ನೆಲ್ಲ ನೋಡೋದಕ್ಕೆ ನನ್ ಕೈಲಿ ಆಗ್ತಿಲ್ಲ. ಅವನಿಗೇನು ಆಗಲ್ಲ ಶ್ಯಾಮ. ಒಬ್ಬ ಮನುಷ್ಯನ ಒಳ್ಳೆಯವರು ಅಂತ ಸಮಾಜ ಹೇಳ್ಬೇಕು ಅಂದ್ರೆ ಅವ್ರಿಗೊಂದು ಕ್ಯಾರೆಕ್ಟರ್ ಇರ್ಬೇಕು. ನಮ್ ವಿಹಾರಿಯಲ್ಲಿ ಆ ಕ್ಯಾರೆಕ್ಟರ್ ಎಲ್ಲಿ ಕಾಣ್ತಿದೆ? ಸರಿ ಶ್ಯಾಮ, ಒಂದ್ ಕೆಲಸ ಮಾಡೋಣ. ಒಂದ್ಸಲ ವಿಹಾರಿನ ಸೈಕ್ಯಾಟ್ರಿಸ್ಟಿಕ್ ತೋರ್ಸೋಣಂತೆ. ಅವ್ರೇನ್ ಹೇಳ್ತಾರೋ ಕೇಳೋಣ. ಆಗಸ್ಟ್ 15 ಸಂದರ್ಭಕ್ಕೆ ಇವತ್ತು ನಿಮ್ಮೆಲ್ಲರಿಗೂ ಸಿಂಗಿಂಗ್ ಕಾಂಪಿಟೇಷನ್ನ ಅರೇಂಜ್ ಮಾಡಿದ್ದೀವಿ. ಮಕ್ಕಳೇ, ನೀವೆಲ್ಲರೂ ತುಂಬ ಚೆನ್ನಾಗಿ ಹಾಡಬೇಕು, ಸರಿನಾ? ಸರಿ ಟೀಚರ್. ಇವಾಗ ಯಾರ್ಯಾರು ಹಾಡು ಹಾಡ್ತಿರೋ ಅವರಲ್ಲಿ ಒಬ್ಬೊಬ್ಬರನ್ನೇ ಕರಿತೀನಿ. ಒಬ್ಬೊಬ್ರಾಗಿ ಬಂದು ಹಾಡು ಹಾಡಬೇಕು. ಸರಿ ಟೀಚರ್. ಮೊದಲು ರಜನಿ, ನೀನು ಹಾಡಮ್ಮ. ದೇಶಂ ನಮದೇ, ದೇಶಂ ನಮದೇ, ತೇಜಂ ನಮದೇ.
ಹಾರುತ್ತಿರುವ ಜೆಂಡ ನಮದೇ, ನೀತಿ ನಮದೇ, ಜಾತಿ ನಮದೇ, ನೀತಿ ನಮದೇ, ಜಾತಿ ನಮದೇ, ಹಾರುತ್ತಿರುವ ಜೆಂಡ ನಮದೇ. ಇನ್ನು ಇವಾಗ ಕಬೀರ್. Johnny, Johnny, yes, Papa. Eating sugar, no, Papa. Telling lies, no, Papa. Open your mouth, ha, ha, ha. ಕೃಷ್ಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೃಷ್ಣ ಇಲ್ಬಾ, ತುಂಬಾ ಚೆನ್ನಾಗಿ ಹಾಡ್ದೆ. ನೀನು ಖಂಡಿತ ಭವಿಷ್ಯದಲ್ಲಿ ಒಳ್ಳೆ ಸಿಂಗರ್ ಆಗ್ತೀಯಾ. ನಿನಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಥ್ಯಾಂಕ್ ಯು ಸರ್. ತಗೋ ಕಂದ. ಅಮ್ಮ 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 ಅಮ್ಮ. ಏಯ್, ಏನು ಹಾಕಿ ಕೂಗ್ತಾ ಇರೋದು? ಸೈಲೆಂಟ್ ಆಗಿ ಬರಕ್ಕಾಗಲ್ವಾ? ಮೇಡಮ್, ನನಗೆ ಸ್ಕೂಲಲ್ಲಿ ಪ್ರೈಸ್ ಬಂದಿದೆ ಮೇಡಮ್. ಏನ್ ಪ್ರೈಸ್? ನಿಜವಾಗ್ಲೂ ಪ್ರೈಸ್ ಬಂತಾ ಅಥವಾ ಯಾರಿಂದನಾದ್ರೂ ಕಿತ್ಕೊಂಡ್ ಬಂದ್ಯಾ? ನಿಜವಾಗ್ಲೂ ಬಂದಿದೆ ಮೇಡಮ್. ಆಗಸ್ಟ್ 15 ಅಲ್ವಾ ಇವತ್ತು? ನಾನು ಹಾಡಾಡಿದ್ದಕ್ಕೆ ಕೊಟ್ಟಿದ್ದಾರೆ. ಓಹೋ, ತಾಯಿ ಸಿಂಗರ್ ಅಲ್ವಾ? ಇವನ್ಗೂ ಕೂಡ ಅಮ್ಮನ ಹಾಗೆ ಟ್ಯಾಲೆಂಟ್ ಬಂದಿರಬೇಕು, ಅದಕ್ಕೆ ಹಾಡ್ತಾ ಇದ್ದಾನೆ. ಇವನ್ ತಾಯಿ ಸಂಗೀತ ಇವನ್ ಧ್ವನಿಲೂನು ಇದೆ ಅಂತಾಯ್ತು. ಇದನ್ ನೋಡೋದಕ್ಕ ನಾನು ಇವನ್ನ ಇಲ್ಲಿಟ್ಕೊಂಡಿರೋದು. ಯಾರ ಹತ್ರ ಕಲಿದೇ ಇದ್ರೂ ಇವನ್ ಹೀಗೆ ಪ್ರೈಸ್ ತರ್ತಿದ್ದಾನೆ ಅಂತಂದ್ರೆ ಹೋಗ್ತಾ ಹೋಗ್ತಾ ಫೇಮಸ್ ಆಗ್ತಾನೆ. ಆದ್ರೆ ಹಾಗಾಗ್ಬಾರ್ದು. ಇವನ್ ಯಾವಾಗ್ಲೂ ವಿನ್ ಆಗ್ಬಾರ್ದು, ಒಬ್ಬ ಲೂಸರ್ ಆಗಿ ಇರ್ಬೇಕು. ಏನ್ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗೆ ಇಷ್ಟ ಆಯ್ತಾ? ಏನೋ ಇಷ್ಟ ಆಗೋದು? ಹ, ಏನಿದೆಯೋ ಇದ್ರಲ್ಲಿ? ಫಸ್ಟ್ ಪ್ರೈಸ್ ಮೇಡಮ್. ಇವನ್ ಈಗ್ಲೇ ಹೀಗೆ ಪ್ರೈಸ್ ತಗೊಂಡ್ರೆ ಇವನ್ ತಾಯಿನೇ ಮೀರಿಸ್ತಾನೆ. ಹಾಗಾಗ್ಬಾರ್ದು. ಏನ್ ಮಾಡ್ತೀಯೋ ಈ ಪ್ರೈಸಲ್ಲಿ? ಬೇಡ್ಕೊಂಡ್ ತಿಂತ್ಯಾ? ಇದೇನಾದ್ರೂ ಊಟ ಕೊಡುತ್ತಾ? ಆದ್ರೆ ನಾನು ಎಲ್ಲಾರನ್ನೂ ಹೊಗಳಿದ್ರು. ಮಾತಾಡ್ತಿದ್ರೆ ಕೆನ್ನೆ ಚೂರಾಗುತ್ತೆ ನೋಡು. ಯಾರೋ ಏನೋ ಹೊಗಳ್ತಾರೆ ಅಂತ ಬುದ್ಧಿ ಇಲ್ದೆ ಹಾಡ್ತಾ ಕೂತ್ಕೋತ್ಯಾ? ಹಾಡು ಹೇಳೋದು ತಪ್ಪಾ ಮೇಡಮ್? ನೀನ್ ಹಾಡೋದು ತಪ್ಪು. ರೋಡ್ ಮೇಲೆ ಹಾಡ್ ಹಾಡಿದ್ರೆ ಚಿಲ್ರೆ ಸಿಗುತ್ತೆ ಬಿಟ್ರೆ ಯಾವ್ದಕ್ಕೂ ಉಪಯೋಗ ಆಗಲ್ಲ. ಬುದ್ಧಿಯಿಂದ ಓದ್ಕೋ. ನಾನೇ ಏನಾದ್ರೂ ಕೆಲ್ಸ ಕೊಡಿಸ್ತೀನಿ, ಅದನ್ ಮಾಡಿದ್ರೆ ಸಾಕು. ಇನ್ನೊಂದ್ಸಲ ಹಾಡು ಗೀಡು ಅಂದ್ರೆ ಬರೆ ಹಾಕ್ತೀನಿ. ಏನ್ ಮೇಡಮ್, ಏನಾಯ್ತು? ಅವನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಮೇಡಮ್. ಏಯ್, ಏನ್ ಮಾಡ್ದ್ಯೋ? ಮೇಡಮ್ ಅವ್ರಿಗೆ ಯಾಕೆ ಕೋಪ ತರಿಸ್ತಿದ್ಯಾ? ಬಿಡಿ ಇವಾಗ, ಅವ್ನ್ ನನ್ಗೇನು ಮಾಡಿಲ್ಲ. ಅವನ್ ಜೀವನ ನಾಶ ಆಗ್ಬಾರ್ದು ಅಂತ ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ. ಇವನ್ನ ಸ್ಕೂಲಿಗೆ ಕಳಿಸ್ತಾ ಇರೋದು ಓದ್ಕೊಳ್ಳೋದಕ್ಕೆ, ಹಾಡ್ ಹಾಡೋದಕ್ಕಲ್ಲ. ಸರಿಯಾಗಿ ಓದ್ಕೊಂಡು ನಿಮ್ ಹಾಗಾಗ್ದೇನೆ ಚಿಕ್ಕದೋ ದೊಡ್ಡದೋ ಯಾವುದೋ ಒಂದು ಉದ್ಯೋಗ ಮಾಡ್ಬೋದು. ಆದ್ರೆ ಓದೋದನ್ನ ಪಕ್ಕಕ್ಕಿಟ್ಟು ಹಾಡ್ ಹಾಡ್ತಾನಂತೆ. ಹಾಡ್ ಹಾಡಿದ್ರೆ ಒಳ್ಳೇದಲ್ವಾ ಮೇಡಮ್? ನೀವು ಸುಮ್ಮನೆ ಇರ್ರಿ. ಏನ್ ಮಾತಾಡ್ತಿದ್ಯಾ? ಹಾಡ್ ಹಾಡೋದು ಒಳ್ಳೇದಾ? ಯಾಕೆ ಒಳ್ಳೇದು? ಯಾರಿಗ್ ಒಳ್ಳೇದು? ಇವನ್ ಕೈಗೆ ಮೈಕ್ ಕೊಟ್ಟು ಸ್ಟೇಜ್ ಮೇಲೆ ಕಳ್ಸಿ ಹಾಡಿಸ್ತ್ಯಾ ಅಥವಾ ನೀನು ಹಾಡಿನ ಕಚೇರಿ ಮಾಡಿಸ್ತ್ಯಾ? ಉದ್ಧಾರ ಆಗೋ ದಾರಿ ಏನು ಅಂತ ಹೇಳಿ ಇವನ್ಗೆ. ಇನ್ ಮುಂದೆ ಇವನು ಹಾಡ್ ಹಾಡೋದು ಆಟ ಆಡೋದೆಲ್ಲ ಬಿಡು ಅಂತ ಹೇಳಿ. ಈ ಕಾಲದಲ್ಲಿ ಎಲ್ಲದಕ್ಕೂ ಕಾಂಪಿಟೇಷನ್ ಹೆಚ್ಚಾಗಿದೆ. ಚಿಕ್ಕ ಅಟೆಂಡರ್ ಪೋಸ್ಟ್ ಇಂದ ಕಲೆಕ್ಟರ್ ಪೋಸ್ಟ್ ತನಕ ತುಂಬಾ ಸ್ಪರ್ಧೆ ಇದೆ.
ಅದಕ್ಕೆ ಇವನು ಇವಾಗ್ಲಿಂದಾನೇ ಕಷ್ಟಪಟ್ಟು ಓದಿದ್ರೆ ಯಾವುದೋ ಒಂದು ಉದ್ಯೋಗ ಸಿಗುತ್ತೆ. ಏಯ್, ಇನ್ಮೇಲೆ ಎಲ್ಲ ಬಿಡು, ಸರಿಯಾಗಿ ಓದ್ಕೋ, ಹೋಗು. ಅಮ್ಮ, ನನ್ನ ಪ್ರೈಸ್ ಅಮ್ಮ, ನನಗೆ ಸ್ಕೂಲಲ್ಲಿ ಕೊಟ್ಟಿರೋ ಪ್ರೈಸು. ಏಯ್, ಹೋಗು ಅನ್ನಲ್ಲ, ಹೋಗು. ಏಯ್ ಕೃಷ್ಣ, ನಿನ್ ಲೈಫು, ನಿನ್ ತಾಯಿ ಲೈಫು ಒಂದು ಡಸ್ಟ್ಬಿನ್ಗೆ ಸಮಾನ. ಎಲ್ರಿಗೂ ಆ ಅಂದರೆ ಅಮ್ಮ ಆದರೆ ಇವನಿಗೆ ಮಾತ್ರ ಅಮಲಾಪುರ ಅಂತೆ. ಇವನಿಗೆ ಓದೋಕೆ ಬರಲ್ಲ, ದೊಡ್ಡ ದಡ್ಡ ಇವನು. ನಾನಲ್ಲ, ದಡ್ಡಿ ನೀನೇ. ಹೌದು, ಗೊತ್ತಾಗುತ್ತೆ. ನಿನ್ಗೆ 1 2 3 ಬರಲ್ಲ, ಆಲ್ಫಾಬೆಟ್ ಕೂಡ ಬರಲ್ಲ. ಏಯ್, ನನ್ನ ಬಗ್ಗೆ ಹಂಗೆಲ್ಲ ಹೇಳ್ಬೇಡ, ನನಗೆ ಕೋಪ ಬರುತ್ತೆ. ಬಂದ್ರೆ ಏನೀಗ? ಹೌದು, ನೀನು ವೇಸ್ಟ್ ಫೆಲೋ ಕಣೋ. ನಿನಗೆ ಓದಕ್ ಬರಲ್ಲ, ಸಂಗೀತನೂ ಬರಲ್ಲ, ಡಿಸಿಪ್ಲಿನ್ ಕೂಡ ಇಲ್ಲ. ನಿನ್ ಬಾಯಿಗೆ ಏನ್ ಬಂದ್ರೂ ಅದನ್ನೇ ಮಾತಾಡ್ತೀಯ. ನಿನ್ ಬದುಕು ಇಷ್ಟೇ ಕಣೋ. ಭವಿಷ್ಯದಲ್ಲಿ ನೀನ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ. ನೀನು ಫ್ಯೂಚರಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತೀಯ ಅಂತ ನಿನ್ ತಾಯಿ ನಂಬಿಕೆ ಇಟ್ಕೊಂಡಿದ್ದಾಳೆ. ಆದ್ರೆ ನಿನ್ಗ ಯೋಗ್ಯತೆನೇ ಇಲ್ಲ. ದೇವಸ್ಥಾನದ ಮೆಟ್ಲ ಮೇಲೆ ಭಿಕ್ಷೆ ಬೇಡಕ್ಕೂ ಲಾಯಕ್ಕಿಲ್ಲ. ನೀನ್ ಮಾಡಿರೋ ಪಾಪ ಅಂದ್ರೆ ಆ ಶ್ಯಾಮ ಹೊಟ್ಟೆಲಿ ಹುಟ್ಟಿರೋದೆ ಕಣೋ. ಅದಕ್ಕೆ ನಿನ್ ಬದುಕು ಹೀಗಾಗಿರೋದು. ಇರು, ನಿನ್ ಬಗ್ಗೆ ಮಮ್ಮಿಗೆ ನಾನು ಹೇಳ್ತೀನಿ. ಏನೋ? ಏನ್ ಹೇಳೋದು? ಏನೋ ನಿಮ್ಮಮ್ಮಂಗೆ ಹೇಳೋದು? ವಿಹಾರಿ, 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 ವಿಹಾರಿ. ಶ್ಯಾಮ, ಏನಾಯ್ತು? ಯಾಕೆ ಕೂಗ್ದೆ? ವಿಹಾರಿನ ಐಶ್ವರ್ಯ ಅಕ್ಕ ಹೊಡೆದ್ರು ಅಂತ ಕನ್ಸು ಬಂತು. ಅದೊಂದು ಕನ್ಸು ಶ್ಯಾಮ, ನೀನೇನ್ ಟೆನ್ಷನ್ ಆಗ್ಬೇಡ. ಕನ್ಸು ನಿಜ ಆಗತ್ತೆ ಅಂತಾರಲ್ಲ, ಅದು ಹೇಗೆ ಸಾಧ್ಯ ಶ್ಯಾಮ? ಅಲ್ದೆ ಐಶ್ವರ್ಯ ಆತ್ಗೆ ಯಾಕೆ ವಿಹಾರಿ ಹೊಡಿತಾಳೆ? ನೀನ್ ಪ್ರತಿ ಕ್ಷಣ ವಿಹಾರಿ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ನಿನಗೆ ಅಂತ ಕನ್ಸು ಬಿದ್ದಿದ್ದು ಅಷ್ಟೇ. ಬಿಟ್ರೆ ಅವನಿಗೇನೂ ಆಗಲ್ಲ. ಇವಾಗ ನೀನೇನು ಯೋಚನೆ ಮಾಡದೆ ಮಲಗು. ಕೊಡು ಅಜ್ಜಿ. ಕೊಡಲ್ಲ ನಾನು. ಅಜ್ಜಿ ಕೊಡು. ಕೊಡ್ತೀಯ ಕೊಡಲ್ವಾ? ಹೊಡಿತೀನಿ ಈಗ. ದುಡ್ಡು ಕೊಡು ಅಜ್ಜಿ. ಹೊಡೆದ್ರು ನಾನು ಕೊಡೋದಿಲ್ಲ ಅಜ್ಜಿ. ಈ ವಿಹಾರಿ ಇವ್ರನ್ನ ಚೆನ್ನಾಗಿ ಆಡಿಸ್ತಿದ್ದಾನೆ.